ವಾಣಿಜ್ಯ ಮಳಿಗೆಗಳಿಗೆ ನಾಮಫಲಕಗಳಲ್ಲಿ 60% ಕನ್ನಡ ಬಿಬಿಎಂಪಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳ ನಾಮಫಲಕವನ್ನು ಅಳವಡಿಕೆ ಮಾಡುವ ಸಲುವಾಗಿ ನಾಮಫಲಕಗಳಲ್ಲಿ ಕನ್ನಡ ಅನುಷ್ಠಾನಗೊಳಿಸಲು ಸೂಚನೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ. ದೇವನಹಳ್ಳಿ ಟೋಲ್ನಿಂದ ಬೆಂಗಳೂರಿನತ್ತ ಮೆರವಣಿಗೆಯನ್ನ ಹೊರಡಲಿದ್ದಾರೆ. ದಾರಿಯ ಉದ್ದಕ್ಕೂ ಕೂಡ ಕನ್ನಡ ನಾಮಫಲಕದ ಕುರಿತಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಬಿಬಿಎಂಪಿಯ ವ್ಯಾಪ್ತಿಯ ಸುತ್ತಮುತ್ತಲೂ ಕೂಡ ಎಷ್ಟೊಂದು ಮಳಿಗೆಗಳಿವೆ, ಆ ಮಳಿಗೆಗಳಲ್ಲಿ ಕನ್ನಡ ಮರೆಮಾಚಿದೆ ಅನ್ನುವಂಥ ಆಕ್ರೋಶದ ಕೂಗು ಈಗ ಕೇಳಿಬರ್ತಾ ಇದೆ. ವಾಣಿಜ್ಯ ಮಳಿಗೆಗಳ ನಾಮಫಲಕ 60% ಕನ್ನಡ ಬಳಕೆ ಆಗಲೇಬೇಕು ಅಂತ ಹೇಳಿ ಧರಣಿ ಮಾಡ್ತಾ ಇದ್ದಾರೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಕನ್ನಡ ಮರೆಮಾಚಲಾಗ್ತಾ ಇದೆ ಅಂತ ಹೇಳಿ ನಾಮಫಲಕಗಳಲ್ಲಿ ಕನ್ನಡ ಅನುಷ್ಠಾನಗೊಳಿಸಲು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ಭಾಷೆ ಕಡೆಗಣನೆ ಮಾಡಿರುವವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಇಳಿಯಲಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇಂದು ನಡೆಯಲಿರುವಂತಹ ರ್ಯಾಲಿ ಇದು. ನಾಮಫಲಕಗಳು ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಳಿಗೆಗಳಿದಾವಲ್ಲ, ಆ ಮಳಿಗೆಗಳಲ್ಲಿ ಅತಿ ಹೆಚ್ಚಾಗಿ ಬರೀ ಇಂಗ್ಲಿಷನ್ನೇ ಬಳಕೆ ಮಾಡಲಾಗಿರುವಂಥದ್ದು, ಆಂಗ್ಲ ಭಾಷೆಯನ್ನೇ ಬಳಕೆ ಆಗಿರುವಂಥದ್ದು. ಹೀಗಾಗಿ ಕನ್ನಡ ಮರೆಮಾಚಲಾಗ್ತಾ ಇದೆ. ಇದು ಕರ್ನಾಟಕ, ಕರುನಾಡು, ಇಲ್ಲಿ ಕನ್ನಡ ಭಾಷಿಕರು ಹೆಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಇಂಗ್ಲಿಷ್ ಬೇರೊಂದು ಭಾಷೆಯನ್ನ ಟೈಟಲ್ನ ನೀವು ಹಾಕ್ತಾ ಇದ್ರೆ ಹೇಗೆ ಅಂತ ಹೇಳಿ ಆಕ್ರೋಶಗೊಂಡಿರುವಂಥ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಬಣದಿಂದ ಇಂದು ರ್ಯಾಲಿ ನಡೆಯಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.